ಘಟನಾ ಸ್ಥಳದಲ್ಲಿ ಕರೂರು ಪೊಲೀಸರು ದರ್ಪ ತೋರಿದ್ದಾರೆ. ಪ್ರಶ್ನೆ ಕೇಳದಂತಹ ವರದಿಗಾರನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಘಟನೆ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ. ಆ ಸಂದರ್ಭದಲ್ಲಿ ಕರೂರು ಪೊಲೀಸರು ದರ್ಪ ಮೆರೆದಿದ್ದಾರೆ. ಪ್ರಶ್ನೆ ಕೇಳಿದ ವರದಿಗಾರನ ಮೇಲೆ ಪೊಲೀಸ್ ಅಧಿಕಾರಿ ದೌರ್ಜನ್ಯ ಮಾಡಿದ್ದಾನೆ. ನಿಮಗೆ ಯಾಕೆ ಉತ್ತರ ಕೊಡ್ಬೇಕು, ನಾನು ಹೋಗಿ ಆಯೋಜಕರನ್ನ ಕೇಳಿ ಅಂತ ಪೊಲೀಸ್ ಅಧಿಕಾರಿ ಉತ್ತರ ಕೊಟ್ಟಿದ್ದಾನೆ. ಘಟನೆಯ ಬಗ್ಗೆ ಕರೂರು ಪೊಲೀಸ್ ಅಧಿಕಾರಿ ಬೇಜವಾಬ್ದಾರಿ ಉತ್ತರ ಕೊಟ್ಟಿದ್ದಾರೆ. ಘಟನಾ ಸ್ಥಳದಲ್ಲಿ ಕರೂರು ಪೊಲೀಸರು ತೋರಿಸಿರುವಂತಹ ದರ್ಪ ಇದು. ಪ್ರಶ್ನೆ ಕೇಳದಂತ ಸಂದರ್ಭದಲ್ಲಿ ಉತ್ತರ ಕೊಡಬೇಕು, ಇಲ್ಲ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡಿರ್ಬೇಕು. ನಿಮಗೆ ಯಾಕೆ ಉತ್ತರ ಕೊಡ್ಬೇಕು, ನಾನು ಯಾರು ಆಯೋಜಕರಿದ್ದಾರೆ ಅವ್ರನ್ನ ಕೇಳ್ಕೋ ಅಂತ ಪೊಲೀಸ್ ಅಧಿಕಾರಿ ಉಡಾಫೆ ಉತ್ತರ ಕೊಟ್ಟಿದ್ದಾರೆ. ಘಟನೆಯ ವಿಚಾರವಾಗಿ ಪ್ರಶ್ನೆ ಕೇಳದಂತಹ ವರದಿಗಾರನಿಗೆ ಕೊಟ್ಟಂತಹ ಉತ್ತರ ಬೇಜವಾಬ್ದಾರಿ ಉತ್ತರ. ನಿಮ್ಗೆ ಯಾಕೆ ನಾನು ಉತ್ತರ ಕೊಡಬೇಕು? ನೋಡಿ ಪೊಲೀಸ್ ಅಧಿಕಾರಿ ಹೇಗೆ ದರ್ಪ ತೋರಿಸಿದ್ದಾರೆ ಅಂತೇಳಿ. எந்த நிர்வாகி சார் சொன்னாங்க? இன்னும் வண்டி தான் இன்னும் உங்களுக்கு நிர்வாகி உங்களை அலோவ் பண்ணாங்க. அந்த நிர்வாகிட்ட கேளுங்க. உங்களுக்கு சொல்ல வேண்டிய அவசியம் இல்ல. எந்த நிர்வாகி பெர்மிஷன் கேட்டாங்க அவங்ககிட்ட கேளுங்க. பெர்மிஷன் கேட்ட பெர்மிஷன் கேட்டாலும் கேளுங்க. இன்னும் பின்னாடி எவ்வளவு வண்டி இருக்கு தெரியுமா? இன்னும் பின்னாடி மீடியா வண்டி எவ்வளவு வண்டி இருக்கு தெரியுமா? பின்னாடி ஒரே நிமிஷம் பின்னாடி இந்த வண்டி யாரு நீங்க சொன்னீங்க இல்லையா? யாரு கேட்டு வந்தீங்க? இங்க வாங்க பிரதர், காமிக்கிட்டு ಶೂಟ್ பண்ணிக்கங்க பிரதர். ನೋಡಿ ಈಗ ಪ್ರಶ್ನೆ ಮಾಡಬೇಕಿರೋದು, ಈಗ ಆ ಜಾಗ, ಈಗ ಯಾವ ಜಾಗ ಕೇಳ್ತೀವಿ, ನಾ ಹೇಳ್ತಾ ಇದ್ದಲ್ಲ, ಒಂದು ರ್ಯಾಲಿ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಅಂದ್ರೆ ಇಂಥ ಜಾಗ ಬೇಕು ಅಂತೇಳಿ ಪೊಲೀಸರನ್ನ ಪರ್ಮಿಷನ್ ಕೇಳ್ತೀವಿ. ಈಗ ಈ ಜಾಗ ಕೊಟ್ಟಿದ್ ನೀವೇ, ಈಗ ಉತ್ತರ ಕೊಡಬೇಕಾಗಿರೋ ವ್ಯಕ್ತಿ ಯಾರು? ಪೊಲೀಸ್ ಅವರೇ ಉತ್ತರ ಕೊಡಬೇಕು. ಬಟ್ ಆದ್ರೆ ನೋಡಿ ಅವ್ರ ದರ್ಪ ನೋಡಿ, ಅಲ್ಲಿ ಲೋಗೋನ ಹೇಗೆ ಕಿತ್ತು ಬಿಸಾಕ್ತಾ ಇದ್ದಾರೆ. ನಿನಗೆ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ, ನಾನು ಯಾಕೆ ಉತ್ತರ ಕೊಡಬೇಕು? ಯಾರು ಆಯೋಜಕರು ಯಾರಿದ್ದಾರೆ ಅವ್ರನ್ನ ಕೇಳ್ಕೊ ಹೋಗು ಅಂತೇಳಿ ಒಂಥರ ದುರಹಂಕಾರದ ಮಾತನಾಡಿದ್ದಾನೆ ಈ ಪೊಲೀಸ್ ಅಧಿಕಾರಿ. ಅದೇ ಪ್ರಶ್ನೆ ಕೇಳಿರೋದು. ಈ ಘಟನೆ ಬಗ್ಗೆ ಪ್ರಶ್ನೆ ಮಾಡೋದು ಮಾಧ್ಯಮಗಳ ಕರ್ತವ್ಯ. ಅದೇ ರೀತಿಯಾಗಿ ಸೂಕ್ತ ಭದ್ರತೆಯನ್ನ ಕೊಡಬೇಕಾಗಿರುವಂತಹ ಕರ್ತವ್ಯ ಯಾರದು? ಪೊಲೀಸ್ ಅಧಿಕಾರಿಗಳದು.